ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಸಕ್ಕರೆ ಕಾಯಿಲೆ ಇರೋರಿಗೆ ಆಹಾರ ಪದ್ಧತಿಯನ್ನು ಹೇಗಿರಬೇಕು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೋಡ್ರಿ, ಇದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ನಾನು ಸಕ್ಕರೆ ಕಾಯಿಲೆ ಇರೋರಿಗೆ ಆಹಾರನ ಏನೇನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೇನೆ. ನೋಡ್ರಿ, ಮೊದಲಿಗೆ ಇವೆಲ್ಲ ಸಲಾಡನ್ನು ತೊಗೊಂಡಿನಿ. ನೋಡ್ರಿ, ಗಜರಿಕಾಯಿ, ಸೌತೆಕಾಯಿ ರೀ, ಇದು ಹತ್ತರಿಕೆ ಪಲ್ಯ ರೀ, ಮೆಂತ್ಯ ಸೊಪ್ಪನ್ನು ತೊಗೋಬೇಕ್ರಿ. ದಿನ ಡೈಲಿ ಊಟದಲ್ಲಿ ಸೊಪ್ಪು ತರಕಾರಿ ಎಲ್ಲ ಇರ್ಬೇಕು. ನೋಡ್ರಿ, ಈ ಥರ ಸಲಾಡ್ ತಿಂದು ಮೇಲೆ ಊಟ ಮಾಡಿದ್ರೆ ಶುಗರ್ ಇರೋರಿಗೆ ಆರೋಗ್ಯಕ್ಕೆ ಭಾಳ ಚಲೋ. ನೋಡ್ರಿ, ಈಗ ನಾನು ಏನೇನು ಅಡುಗೆ ಮಾಡೀನಿ ಅಂತ ತೋರಿಸ್ತೇನೆ. ನೋಡ್ರಿ, ಇದು ನವಣೆ ಅನ್ನ ರೀ. ಶುಗರ್ ಇರೋರು ನಾರ್ಮಲ್ ಅನ್ನನ ಊಟ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ನವಣೆ ಅನ್ನನ ಮಾಡಿದ್ದೆ. ನೋಡ್ರಿ, ಇದು ಕಾಳು ಪಲ್ಯ ರೀ. ಒಂದು ಕಾಳು ಪಲ್ಯ ಇರ್ಬೇಕ್ರಿ ದಿನ ಡೈಲಿ ಊಟದಲ್ಲಿ. ಹೀಗಾಗಿ ಒಂದು ಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ ರೀ. ಇದು ಮೂಕುಣಿ ಉಸುಳಿ ರೀ. ಹಾಗೆ ಇದು ಸಾಂಬಾರು. ನೋಡ್ರಿ, ಬೇಳೆ ಸಾರು ಮಾಡಿದ್ದೇನೆ ರೀ. ಇದು ಕಿರ್ಸಾಲಿನ ಪಲ್ಯ ರೀ. ಒಂದು ತಪ್ಪಲ್ ಪಲ್ಯ ಇರ್ಬೇಕ್ರಿ ಊಟದಲ್ಲಿ. ಹೀಗಾಗಿ ಈ ತಪ್ಪಲ್ ಪಲ್ಯನ ಮಾಡ್ಕೊಂಡಿದ್ದೇನೆ. ನೋಡ್ರಿ, ಇದು ಕಿರ್ಸಾಲಿನ ಪಲ್ಯ ರೀ. ಹಾಗೆ ಬಿಸಿ ರೊಟ್ಟಿನ ಮಾಡಿದ್ದೆ. ನೋಡ್ರಿ, ಜೋಳದ ರೊಟ್ಟಿ ರೀ. ಈ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಇದು ಮೊಸರು ತೊಗೊಂಡಿನಿ. ನೋಡ್ರಿ, ಈಗ ಆಹಾರನ ಅವರು ದಿನನಿತ್ಯ ಇದೇ ಥರ ಊಟ ಮಾಡಿದ್ರೆ ಅವರು ಶುಗರ್ ನಾರ್ಮಲ್ ಇರ್ತದೆ ರೀ. ಈಗ ನಾನು ಈ ಸಲಾಡನ್ನು ಯಾಕೆ ತೊಗೊಂಡಿದ್ದೀನಿ ಅಂದ್ರೆ ಈ ಸಲಾಡ್ ತಿಂದರೆ ರೀ ಇದರಲ್ಲಿ ಕ್ಯಾಲೋರಿ ಕಮ್ಮಿ ಇರ್ತದೆ ರೀ. ಹೀಗಾಗಿ ಸಲಾಡನ್ನು ತಿನ್ಬೇಕು. ನೋಡ್ರಿ, ಮೊದಲವರು ಹೀಗಾಗಿ ಮೊದಲನ್ನು ಸಲಾಡನ್ನು ತಿನ್ಬೇಕು. ಇನ್ನು ಈ ನವಣೆಯನ್ನು ಯಾಕೆ ತೊಗೊಂಡಿದ್ದೀನಪ್ಪ ಅಂತಂದ್ರೆ ರೀ, ಇದರಲ್ಲಿ ಕ್ಯಾಲೋರಿಯಮ್ ಬರಲ್ಲ ರೀ. ಹಿಂಗೆ ಕ್ಯಾಲೋರಿಯಮ್ ಕಡಿಮೆ ಇರ್ತದೆ ರೀ. ಹೀಗಾಗಿ ನಾರ್ಮಲ್ ಅನ್ನಕ್ಕಿಂತ ಈ ನವಣೆ ಅನ್ನನೇ ಭಾಳ ಚಲೋ ನೋಡ್ರಿ ಶುಗರ್ ಇರೋರಿಗೆ. ಇನ್ನು ಈ ಕಾಳು ಪಲ್ಯ ಯಾಕಪ್ಪ ಅಂತಂದ್ರೆ ಕಾಳು ಪಲ್ಯದಲ್ಲಿ ಪ್ರೋಟೀನ್ ಇರ್ತದೆ ರೀ. ದಿನದ ಈ ಒಂಥರ ಕಾಳು ಪಲ್ಯ ಉಂಡ್ರೆ ಆರೋಗ್ಯಕ್ಕೆ ಚಲೋ ರೀ. ಅವ್ರಿಗೆ ದಿನ ಪ್ರೋಟೀನ್ ಸಿಗ್ತದೆ ರೀ ಕಾಳು ಪಲ್ಯದಲ್ಲಿ. ಇನ್ನು ಈ ತಪ್ಪಲ ಪಲ್ಯ ರೀ. ತಪ್ಪಲ ಪಲ್ಯ ಯಾಕೆ ಉಣ ಮಾಡಬೇಕಪ್ಪ ಅಂತಂದ್ರೆ ತಪ್ಪಲ ಪಲ್ಯದಲ್ಲಿ ವಿಟಮಿನ್ ಭಾಳ ಇರ್ತದೆ. ನೋಡ್ರಿ, ನಮಗೆ ವಿಟಮಿನ್ ಸಿಗ್ತದೆ ರೀ. ಹೀಗಾಗಿ ದಿನ ಡೈಲಿ ಊಟದಲ್ಲಿ ನಮಗೆ ಈ ಥರ ತಪ್ಪಲ ಪಲ್ಯ ಇದ್ರೆ ವಿಟಮಿನ್ ಸಿಗ್ತದೆ ರೀ. ಆರೋಗ್ಯಕ್ಕೆ ತುಂಬ ಚಲೋ ನೋಡ್ರಿ. ಹೀಗಾಗಿ ತಪ್ಪಲ ಪಲ್ಯನ ಮಾಡ್ಕೊಂಡೇನಿ ರೀ. ಇನ್ನಿದು ನವಣೆ ಅನ್ನದ ಜೊತೆಗೆ ಬೇಳೆ ಸಾರು. ನೋಡ್ರಿ, ತೊಗರಿ ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ರೀ. ಇನ್ನು ಈ ಮೊಸರು ಯಾಕಪ್ಪ ಅಂತಂದ್ರೆ ಮೊಸರಿನಲ್ಲಿನೂ ಕ್ಯಾಲ್ಶಿಯಮ್ ಜಾಸ್ತಿ ಇರ್ತದೆ ರೀ. ಹೀಗಾಗಿ ನಮ್ಮ ಎಲುಬುಗಳು ಗಟ್ಟಿ ಆಗ್ತಾವೆ ರೀ. ಹೀಗಾಗಿ ಮೊಸರನ್ನು ತೊಗೋಬೇಕು. ನೋಡ್ರಿ, ಈಗ ನೋಡ್ರಿ ಒಂದು ತಟ್ಟೆಯಲ್ಲಿ ನಾನು ಊಟನ ಎಲ್ಲನೂ ಹಚ್ತೀನಿ. ನೋಡ್ರಿ, ಈಗ ನೋಡ್ರಿ ಇದೊಂದು ತಾಟ್ ತೊಗೊಂಡೇನಿ ರೀ. ಮೊದಲಿಗೆ ನೋಡ್ರಿ ಶುಗರ್ ಇರೋರಿಗೆ ಫಸ್ಟಿಗೆ ನಾವು ಸಲಾಡನ್ನೇ ಕೊಡಬೇಕು ರೀ. ಯಾಕಂದ್ರೆ ಜಾಸ್ತಿ ಅವ್ರು ಮೊದಲಿಗೆ ಸಲಾಡನ್ನೇ ತಿಂದ್ರೆ ರೀ ಶುಗರ್ ಅಗದಿ ಕಂಟ್ರೋಲ್ದಾಗ ಇರ್ತದೆ ರೀ. ಈ ಸಲಾಡದಲ್ಲಿ ಕ್ಯಾಲೋರಿಯಮ್ ಕಮ್ಮಿ ಇರ್ತದೆ. ಹೀಗಾಗಿ ಇದನ್ನೇ ತಿಂದು ಅವ್ರಿಗೆ ಹೊಟ್ಟೆ ತುಂಬಿಡ್ತದೆ ರೀ ಅರ್ಧ. ಹೀಗಾಗಿ ನಮಗೆ ಶುಗರ್ ಸಮಸ್ಯೆನೇ ಇರಲ್ಲ ರೀ. ಹೀಗಾಗಿ ಕಡಿಮೆ ಇದು ಕ್ಯಾಲರಿ ಇರುತ್ತೆ ರೀ. ಹೀಗಾಗಿ ನಾವು ಮೊದಲ ಇದನ್ನೇ ತಿನ್ಬೇಕು ರೀ. ಆಮೇಲೆ ಇದು ಪಲ್ಯ ರೀ, ಹತ್ತರಿಕೆ ಪಲ್ಯ ಇದ್ರ ಜೊತೆನೂ ತಿಂದ್ರೆ ಬರ್ತದೆ ರೀ. ಇಲ್ಲಪ್ಪ ಅಂತಂದ್ರೆ ಇದು ಹಾಗೆ ತಿನ್ನೋಕೆ ಇದು ಆಗಲ್ಲ ರೀ. ನೀವು ರೊಟ್ಟಿ ಮಧ್ಯೆ ತಿಂದರೂ ನಡೀತದೆ. ನೋಡ್ರಿ, ಇದನ್ನು ಈಗ ಪಲ್ಯ ಹಚ್ತೀನಿ. ನೋಡ್ರಿ, ಈ ಉಸುಳಿ ಪಲ್ಯನೇ ಹಚ್ತೀನಿ. ನೋಡ್ರಿ, ಈಗ ತಪ್ಪಲ ಪಲ್ಯ ಹಚ್ತೀನಿ. ನೋಡ್ರಿ, ಇದು ಕಿರ್ಸಾಲಿನ ಪಲ್ಯ. ನೋಡ್ರಿ, ನಾನು ಕಿರ್ಸಾಲಿನ ಪಲ್ಯ ಮಾಡಿದ್ದೀನಿ ರೀ. ಡೈಲಿ ಒಂದು ಕಾಳು ಪಲ್ಯ ರೀ, ಒಂದು ಈ ಥರ ತಪ್ಪಲ ಪಲ್ಯ ಇರ್ಬೇಕು. ನೋಡ್ರಿ, ಈ ತಪ್ಪಲ ಪಲ್ಯಲ್ಲಿ ವಿಟಮಿನ್ ಇರುತ್ತೆ. ಈಗ ಮೊಸರು ಇಡ್ತಾಯಿದ್ದೀನಿ. ನೋಡ್ರಿ, ಮೊಸರು ತಿಂದರೆ ಹೇಳಿದ್ನಲ್ಲ ರೀ ನಮ್ಮ ಎಲುಬುಗಳು ತುಂಬ ಗಟ್ಟಿ ಆಗ್ತಾವೆ ರೀ. ಹೀಗಾಗಿ ಡೈಲಿ ಊಟದಲ್ಲಿ ಮೊಸರು ಇರ್ಬೇಕು ರೀ. ಈಗ ಈ ನವಣೆ ಅನ್ನನ ಹಚ್ತೀನಿ. ನೋಡ್ರಿ, ಈಗ ಈ ನವಣೆ ಅನ್ನನ ಹಚ್ತಾಯಿದ್ದೀನಿ. ನೋಡ್ರಿ, ಇದೇ ಬಟ್ಲದಲ್ಲಿ ತೊಗೊಂಡು ನೋಡ್ರಿ. ಈಗ ಇದನ್ನು ಇಲ್ಲಿ ಹಾಕ್ತೀನಿ. ನೋಡ್ರಿ,
ಈಗ ನೋಡಿರಿ ನವಣೆ ಅನ್ನನ ಹಚ್ಚಿದೇನು ರೀ. ಈಗ ರೊಟ್ಟಿನ ಇಟ್ಕೊತೀನಿ ನೋಡಿರಿ. ಈಗ ನೋಡಿರಿ ರೊಟ್ಟಿನ ಹಚ್ಕೊತೀನಿ ರೀ. ಈ ರೊಟ್ಟಿನ ಹಚ್ತೀನಿ ನೋಡಿರಿ. 2 ರೊಟ್ಟಿ ಹಚ್ಕೊತೀನಿ ನೋಡಿರಿ. ಈಗ ಸಾಂಬಾರನ್ನು ಹಾಕ್ತೀನಿ ನೋಡಿರಿ. ಇದು ಬೇಳೆ ಸಾಂಬಾರು ಮಾಡ್ಕೊಂಡೇನ್ರಿ ನಾನು. ಈಗ ಎಲ್ಲವನ್ನು ಹಚ್ಚಿದ್ದೇನೆ ನೋಡಿರಿ. ಈ ಥರ ಇತ್ತಂದ್ರೆ ರೀ ಶುಗರ್ ಇರೋರ ಆಹಾರ ಪದ್ಧತಿನ ಅವರು ಡೈಲಿ ಈ ಥರ ಊಟ ಮಾಡಿದ್ರೆ ಶುಗರ್ ನಾರ್ಮಲ್ ಇರ್ತದೆ ನೋಡಿರಿ. ಜಾಸ್ತಿ ಇದ್ದವ್ರಿಗೆ ಕಂಟ್ರೋಲ್ ಬರ್ತದೆ ರೀ. ಹೀಗಾಗಿ ಈ ಥರನ ಡೈಲಿ ನೀವು ಅಡುಗೆ ಮಾಡಿ ಶುಗರ್ ಇದ್ದವ್ರಿಗೆ ಬಡಿಸ್ರಿ. ಬಿಳಿ ಜೋಳದ ರೊಟ್ಟಿ ರೀ, ಸಲಾಡ, ಈ ಥರ ಹತ್ತರಿಕೆ ಪಲ್ಯ ರೀ, ಸಾಂಬಾರು, ಕಾಳು ಪಲ್ಯ ರೀ, ಮೂಗ್ನಿ ಕಾಳು ಪಲ್ಯ, ಇದು ಕಿರ್ಸಾಲಿನ ಪಲ್ಯ, ಮೊಸರು, ಇದು ನವಣೆ ಅನ್ನ ನೋಡಿರಿ. ನಾನು ಮಾಡಿರೋ ಈ ಶುಗರ್ ಇರೋರಿಗೆ ಆಹಾರ ಪದ್ಧತಿನ ನಿಮ್ಗೆ ಇಷ್ಟ ಆಯ್ತದ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ಊಟನ ಹೇಗೆ ಮಾಡಬೇಕಪ್ಪ ಅಂದ್ರೆ ಮೊದಲಿಗೆ ಈ ಸಲಾಡನ್ನೇ ತಿಂದು ಮುಗಿಸ್ಬೇಕು ನೋಡಿರಿ. ಮೊದಲಿಗೆ ನಾವು ಹಿಂಗೆ ರೊಟ್ಟಿನೇ ಫಸ್ಟ್ ಊಟ ಮಾಡಬಾರ್ದು ರೀ. ಹೀಗಾಗಿ ಮೊದಲು ಇದನ್ನೇ ನಾವು ಸಲಾಡ್ ತಿಂದೇವು ಅಂದ್ರೆ ಇದರಲ್ಲಿ ಕ್ಯಾಲ್ರಿ ಕಡಿಮೆ ಇರೋದ್ರಿಂದ ಇದರಲ್ಲೇ ಅರ್ಧ ಹೊಟ್ಟೆ ತುಂಬಿಡ್ತದೆ ರೀ. ಹಾಗಾಗಿ ಆಮೇಲೆ ನಾವು ರೊಟ್ಟಿ, ಈ ಪಲ್ಯ, ಕಾಳು ಪಲ್ಯನ ಇವನ್ನೆಲ್ಲ ತಿನ್ಬೇಕು ರೀ. ಮೊಸರು ಜೊತೆಗೆ ಎಲ್ಲ ತಿಂದು ಮ್ಯಾಲೆ ಇದು ಸ್ವಲ್ಪ ಉಣ್ಬೇಕು ರೀ. ನವಣೆ ಅನ್ನನೂ ಜಾಸ್ತಿ ತಿನ್ನಬಾರ್ದು ರೀ. ನಾರ್ಮಲ್ ರೈಸ್ ಅಂತೂ ತಿನ್ನಲೇಬಾರ್ದು ರೀ. ಹಾಗಾಗಿ ನಾನು ಇದು ನವಣೆ ಅನ್ನ ಮಾಡಿದ್ದೀನಿ ರೀ. ಇದು ಅನ್ನ ಸಾಂಬಾರು ಇಟ್ಟು ತಿಂದ್ರೆ ಅವ್ರ ಹೊಟ್ಟೆನೂ ಫುಲ್ ತುಂಬದಾಗತ್ತೆ ರೀ. ನಮ್ಗೆ ಊಟದಲ್ಲಿ ಶುಗರು ಕಡಿಮೆ ಇರ್ತದೆ ನೋಡಿರಿ. ಈ ಥರ ನಾನು ಮಾಡಿರಿ. ನೀವು ಈ ಥರ 1 ತಿಂಗಳು ಟ್ರೈ ಮಾಡಿರಿ. ನಿಮಗೆ ಗೊತ್ತಾಗ್ತದೆ ರೀ ನಿಮ್ಮ ಶುಗರ್ ಮೊದಲು ಹೇಗಿತ್ತು ಈಗ ಹೇಗದ ಅನ್ನೋದು ನಮಗೆ ಕಮೆಂಟಲ್ಲಿ ತಿಳಿಸ್ರಿ. 1 ತಿಂಗಳು ಟ್ರೈ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ ರೀ. ನಮಸ್ಕಾರ ರೀ ಎಲ್ಲರಿಗೂ.